ಈ ಲೋಕದಲ್ಲಿ ಯಾವುದು ನಮಗೆ ಶಾಶ್ವತವಾದಂತ ಗೊತ್ತಿದ್ರು ಕೂಡ ನಂದು 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 ಅಂತ ಓಡಾಡ್ತಿರ್ತೀವಿ. ಕರೆಕ್ಟ್, ಇದು ಸಹಜ ಗುಣ ಮನುಷ್ಯನದು. ಪರಲೋಕ ನಮಗೆ ಶಾಶ್ವತವಾಗಿದೆ ಅಂತ ಸತ್ಯವೇದ ಹೇಳ್ತದ. ಹಾಗಿರುವಾಗ ಎಷ್ಟು ಜನ ಪರಲೋಕ ನನಗೆ ಬೇಕು ನನ್ನದು ಅಂತ ಒಂದು ವೈರಾಗ್ಯದಿಂದ ಭಕ್ತಿಯಲ್ಲಿರ್ತೀವಿ. ಕ್ಷಣಿಕವಾದಂಥದಕ್ಕೋಸ್ಕರ ಹೋರಾಟ ಮಾಡೋದ್ರಲ್ಲೇ ಮನುಷ್ಯನು ಮುಳುಗೋದ್ರೆ, ಅಥವಾ ಒಬ್ಬ ವಿಶ್ವಾಸ ಅಂತ ಹೇಳಿಕೊಂಡ ನಾವುಗಳು ಮುಳುಗೋದ್ರೆ, ಶಾಶ್ವತವಾದಂತ ದೇವರ ರಾಜ್ಯ ನಮಗೆ ಕೊಡ್ಲಿಕ್ಕೆ ಆತನ ಇಟ್ಟಿರುವಾಗ ಅದನ್ನು ಹೊಂದಲಿಕ್ಕೆ ಯಾರು ಯೋಗ್ಯರಾಗಿರ್ತಾರೆ? ಅನೇಕರು ಕೂಡ ಶಾಶ್ವತವಾದದನ್ನ ತುಚ್ಛವಾದ ಆಶಯಗಳಿಗೋಸ್ಕರ ಬಿಟ್ಟು ಬಿಡ್ತಾ ಇದ್ದೀವಿ. ಅಲ್ಲಿ ಶಾಶ್ವತವಾದ ಸಮಾಧಾನ, ಶಾಶ್ವತವಾದ ಮಹಿಮೆ ಅದನ್ನ ಬಿಟ್ಟು ಈ ಲೋಕದಲ್ಲಿ ನಮ್ಮ ಜೀವಿತ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಅನೇಕ ಜನಗಳು ದೇವರು ಹೇಳಿದ್ದಾರೆ, ನನ್ನ ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳಿದೆ, ನಾನು ಹೋಗಿ ಸಿದ್ಧಪಡಿಸುತ್ತೇನೆ. ಯಾಕೆ? ನಮಗೋಸ್ಕರವಾಗಿ ಕೊಡ್ಬೇಕಂತೇಳಿ. ಆದ್ರೆ ನಾವು ಇಲ್ಲೇ ಎಲ್ಲವನ್ನು ನೋಡ್ಬೇಕು. ಇದೇ ಮನೆ ನಂದು, ಇದೇ ಆಸ್ತಿ ನಂದು, ಇದೇ ಅಧಿಕಾರ ನಂದು, ಇದೇ ಬಂಗಾರ ಸಂಪಾದನೆ ನಂದು, ಇಲ್ಲೇ ಎಲ್ಲ ಅಂತ ಅನ್ಕೊಳ್ತಿರ್ತೀವಿ. ಮೋಸಕ್ಕೆ ಒಳಗಾಗ್ತೀವಿ. ಇದೆಲ್ಲ ದುಷ್ಟರು ತೋರಿಸೋದು. ಯೇಸು ಸ್ವಾಮಿ ಉಪವಾಸ ದಿನಗಳಲ್ಲಿದ್ದಾಗ 40 ದಿನಗಳು ಶೋಧಕನು ಯೇಸುವನ್ನ ಬೆಟ್ಟದ ಮೇಲೆ ಹತ್ತಿಕೊಂಡು ಹೋಗ್ಬಿಟ್ಟು ತೋರಿಸ್ತಾನೆ, ಆ ಪ್ರಾಂತವನ್ನೆಲ್ಲ ನಿನಗೆ ಕೊಡ್ತೀನಿ ಅಂತ ಹೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಂತ ಕೇಳ್ತಾನೆ. ದುಷ್ಟನ ಆಲೋಚನೆ ಅದು. ಇದೆಲ್ಲ ಸ್ವಾಮಿಗೆ ಬೇಕಾಗಿಲ್ಲ. ಅಂದ್ರೆ ದೇವರ ಸನ್ನಿಧಾನದಲ್ಲಿರುವಂತ ಶಾಶ್ವತವಾದ ಜೀವಿತ ನಮಗೆ ಬೇಕು. ಈ ಲೋಕದಲ್ಲಿ ನಾವು ಬದುಕ್ತೀವಿ, ಅವತ್ತಿಗೆ ಬೇಕಾದಂತ ಆಶೀರ್ವಾದವೇ ದೇವರು ಕೊಡ್ತಾರೆ. ಆದ್ರೆ ನಮ್ಮ ಏನ್ ಮಾತ್ರ ದೇವರ ಸನ್ನಿಧಾನದಲ್ಲಿ ಶಾಶ್ವತವಾದಂತ ಒಂದು ಸಮಯ, ಅದು ಯೋಚನೆ ಮಾಡಬೇಕು.